ಕನ್ನಡ ಮೀಡಿಯಂ ನ್ಯೂಸ್ ಎಲ್ಲರಿಗಾಗಿ ಕಾನೂನು ವಿಡಿಯೋ ಅಂಕಣಕ್ಕೆ ಸ್ವಾಗತ. ಈ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೆ, ಡೌಟ್ಸ್ ಗಳಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನ ಮಾಡ್ತೀವಿ. ಪ್ರಶ್ನೆಗಳಿಗೆ ಉತ್ತರಿಸೋಕೆ ನಮ್ಮೊಂದಿಗಿದ್ದಾರೆ ಖ್ಯಾತ ನ್ಯಾಯವಾದಿಯಾದಂತಹ MR ಸತ್ಯನಾರಾಯಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅಂಕಿತ್ ಅವರು ಎಲ್ಲರನ್ನ ಕಾಡುವ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡಿದ್ದಾರೆ. ನಮ್ಗಿರೋದು ಒಂದೇ ಮನೆ, ನಾವು ಗಂಡು ಮಕ್ಕಳು ಅದರಲ್ಲಿ ವಾಸವಾಗಿದ್ದೀವಿ, ಅದನ್ನ ಮಾರಿ ಹೆಣ್ಮಕ್ಳಿಗೆ ಬರಿಬೇಕಾ? ಹಾಗಾದ್ರೆ ನಾವೆಲ್ಲಿಗೆ ಹೋಗ್ಬೇಕು ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಮಹಿಳೆಯರ ಆಸ್ತಿಗೆ ಸಂಬಂಧಪಟ್ಟಂತೆ ನಾವು ಆಗಿರೋ ಬದಲಾವಣೆಗಳನ್ನ ಹಿಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ವಿವರಿಸಿ ನೀವು ಹೇಳಿದ್ರಿ. ಆ ವಿಡಿಯೋಕ್ಕೆ ಬಂದಂತಹ ಕಮೆಂಟ್ ಇದು, ರಿಯಾಕ್ಷನ್ ಇದು. ಜೊತೆಗೆ ಅಂಕಿತ್ ಅವರು ಹೇಳಿದ ಒಂದು ಅಭಿಪ್ರಾಯವನ್ನ ಸಹ ತಿಳಿಸಿದ್ದಾರೆ. ಒಂದೊಂದು ವರ್ಷ ಒಂದೊಂದು ತೀರ್ಪು ಕೊಡುತ್ತೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ದಾರೆ. ಸರ್, ಕೆಲವರಿಗೆ ಒಂದೇ ಆಸ್ತಿ ಇರುತ್ತೆ, ಪಾಲುದಾರರು 5 ಜನ ಇರ್ತಾರೆ. ಅದನ್ನ ಹೇಗೆ ಡಿವೈಡ್ ಮಾಡ್ಬೇಕು ಅನ್ನೋ ಒಂದು ಅಂಶ ಈ ಪ್ರಶ್ನೆಯಲ್ಲಿದ್ರೆ, ಇನ್ನೊಂದು ಅಂಶ ಒಂದು ಮನೆನ ಗಂಡು ಮಕ್ಕಳು ಇಟ್ಕೊಳ್ಳೋದು ಬಿಟ್ಟು ಹೆಣ್ಮಕ್ಳಿಗೂ ಕೊಡ್ಬೇಕಾ ಅನ್ನೋ ಗಂಡು ಧ್ವನಿ ಇದರಲ್ಲಿ ಕಾಣ್ತಾ ಇದೆ. ಏನ್ ಹೇಳ್ತೀರಾ ಸರ್? ಈ ಪ್ರಶ್ನೆ ನೀವು ಹೇಳಿದ ಹಾಗೆ ಗಂಡು ಧ್ವನಿ ಅಲ್ಲ, ಗಂಡು ಧ್ವನಿ ಅನ್ನೋದಕ್ಕಿಂತ ಗಂಡಸರ ಧ್ವನಿ ಇದು. ನಾನು ತಿಳಿದ ಹಾಗೆ ಗಂಡು ಧ್ವನಿ ಅಂದ್ರೆ ಈಗ ಗಂಡು ಭಾಷೆ ಅಂತ, ಗಂಡು ಅಂತಕ್ಕಂಥ ಕನ್ನಡ ಪದಕ್ಕೆ ತುಂಬಾ ಸುಂದರವಾದ ಅರ್ಥ ಇದೆ. ಇದು ಗಂಡು ಧ್ವನಿ ಅಲ್ಲ, ಇದು ಆಯ್ತಾ. ಇದು ಸತ್ವ ಇರೋ ಧ್ವನಿ ಅನ್ನೋದಕ್ಕಿಂತ ಗಂಡಸರ ಧ್ವನಿ ಇದು. ಅದರಲ್ಲಿ ಸತ್ವ ಇರಬೇಕು ಅನ್ನೋ ಏನು ಅಗತ್ಯ ಇಲ್ಲ. ಅದರಲ್ಲಿ ಬಹಳ ಜನ, ನಾನು ಲಾಯರ್ ಆಗಿ ಏನು ಈಗ ಗಮನಿಸ್ತಾ ಇದ್ದೀನಿ, ಅದರ ಒಳಗೆ ಇಂಥ ಅಣ್ಣಂದಿರುಗಳ ಸಮಸ್ಯೆಯನ್ನ ನಾನು ಬಹಳ ಸಲ ಗಮನಿಸ್ತಾ ಇದ್ದೀನಿ. ಅವರು ಪಾಪ ಇಲ್ಲೊಂದು ಮನೆ ಇದೆ, ಏನ್ ಕಥೆ ಅನ್ನೋ ಒಂದು ನೋವಿಂದಲೂ ಕೇಳಿರಬಹುದು. ಈ ಒಂದು ಮನೆಯಲ್ಲಿ ನಾವೆಲ್ಲ ಇದ್ದೇವೆ, ಇದನ್ನ ಮಾರ್ಬಿಟ್ಟು ಏನ್ ಕೊಡ್ಬೇಕಾ ಅವರಿಗೆ, ಏನ್ ಕಥೆ, ಅಯ್ಯೋ ಅನ್ನೋ ನೋವು ಇರ್ಬೋದು. ಆದ್ರಿಂದ ಇರ್ಲಿ. ಇನ್ನು ಎಷ್ಟೋ ಕಡೆಗಳಲ್ಲಿ ಸಮಸ್ಯೆ ಏನ್ ಬರುತ್ತೆ ಅಂದ್ರೆ, ಬೇಕಾದಷ್ಟು ಜಮೀನಿದೆ, ತಾಯಿಯಿಂದ ಒಂದು 16 ಎಕರೆ ಬಂದಿದೆ, ತಂದೆಯಿಂದ ಒಂದು 30 ಎಕರೆ ಬಂದಿದೆ, ಒಬ್ಬನೇ ಮಗ, 6 ಜನ ಹೆಣ್ಣು ಮಕ್ಕಳು. ಪಾಲ್ ಕೊಡು ಅಂತಂದ್ರೆ, ಏನ್ ಸಾರ್ ಅವ್ರಿಗೆ ಕೊಟ್ಟು ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಇಂತಹ ನನ್ನ ಹೆಣದ ಮೇಲೆ ಬೇಕಾದ್ರೆ ಅವರು ಆಸ್ತಿ ತಗೊಳ್ಳಿ ಸರ್, ಕೋರ್ಟಿಗೆ ಹಾಕ್ತಾರಾ, ಹಾಕ್ಲಿ, ನನ್ನ ಹೆಣ ನೋಡ್ತಾರೆ ಅಂತಲೂ ಕೂಡ ಹೆದರ್ಸಿ ಹೋಗ್ತಾರೆ. ಈ ಹೆಣ್ಣು ಮಕ್ಕಳು, ಸಾರ್ ಅಯ್ಯೋ ಅಣ್ಣ ಒಬ್ಬನೇ, ಅವನ ಹೆಣ ನೋಡಕ್, ಅಯ್ಯೋ ಇನ್ನ ಆ ಕರ್ಮ ನಮ್ಗೆ ಯಾಕೆ ಸಾರ್ ಅಂತ ಹೋಗಲಿ ಇನ್ನೂ ಭಾವನೆಯೂ ಇರುತ್ತದ್ರಲ್ಲಿ. ಅದು ಇದೆ ಬಿಡಿ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಆಸ್ತಿ ಪಿತ್ರಾರ್ಜಿತವಾದ್ದು ಹೌದಾದ್ರೆ ಅಥವಾ ಸ್ವಯಾರ್ಜಿತವಾದ್ದು ಹೌದಾದ್ರೆ ಹೆಣ್ಣು ಮಕ್ಕಳಿಗೆ ಅವರಿಗೆ ಹಕ್ಕಿದ್ದೇ ಇದೆ. ಇವರ ಹಕ್ಕು ಏನು ಅನ್ನೋದನ್ನ ನಿರ್ಣಯಿಸೋದು ಯಾರು? ಒಂದು ಕಾಲದಲ್ಲಿ ಧರ್ಮಶಾಸ್ತ್ರಗಳು ಹೇಳಿದ್ವು, ಗಂಡು ಮಕ್ಕಳಿಗೆ ಅವರು ಪಿಂಡ ಹಾಕ್ತಾರೆ, ಅವರು ತರ್ಪಣ ಕೊಡ್ತಾರೆ, ಆ ಕ್ರಿಯೆಗಳನ್ನೆಲ್ಲ ಹೆಣ್ಣು ಮಕ್ಕಳು ಮಾಡುವುದಿಲ್ಲ, ಅವರು ಕುಲದಿಂದ ಹೊರಗೆ. ಆದ್ರಿಂದ ಅವರುಗಳಿಗೆ ಈ ಆಸ್ತಿನಲ್ಲಿ ಯಾಕೆ ಹಕ್ಕು, ಏನ್ ಕಥೆ ಅಂತ ಹೇಳಿ ಒಂದು ಕಾಲದಲ್ಲಿ ಧರ್ಮಶಾಸ್ತ್ರಗಳು ಆಳಿದ್ವು. ಆಮೇಲೆ ಬೇರೆ ಬೇರೆ ಕಾನೂನುಗಳು ಬಂದವು. ಹೆಣ್ಣು ಮಕ್ಕಳ ದುಸ್ಥಿತಿ, ಅದನ್ನ ನಾವು ಇತಿಹಾಸವನ್ನೇ ಹೋಗಿ ನೋಡ್ಬೇಕು, ಅವರ ಸ್ಥಿತಿ ಹೇಗಿತ್ತು, ಏನ್ ಕತೆ ಅಂತ. ಆ ಹೆಣ್ಣು ಮಕ್ಕಳಿಗೆ ತಲೆ ಬೋಳಿಸುವಂತಹದ್ದು, ಬಣ್ಣದ ಬಟ್ಟೆ ಉಡದೆ ಇದ್ದ ಹಾಗೆ ಮಾಡಿ ಬಿಳಿ ಬಟ್ಟೆ ಉಡಿಸುವಂತಹದ್ದು, ಒಂದೇ ಬಟ್ಟೆ ಉಡಬೇಕು ಅನ್ನೋದು, ಒಂದೇ ಹೊತ್ತು ಊಟ ಮಾಡಬೇಕು ಅನ್ನೋದು, ಕುಂಕುಮ ಇಟ್ಕೊಳ್ಬಾರದು, ಅರಶಿನ ಇಟ್ಕೊಳ್ಬಾರದು, ಬಳೆ ತೊಟ್ಕೊಳ್ಬಾರದು. ಯಾಕೆ? ಇವೆಲ್ಲ ಗಂಡಸರನ್ನ ಆಕರ್ಷಣೆ ಮಾಡ್ತದೆ ಅಂತ ಹೇಳಿ ಅವಳ ಮನಸ್ಸಿನ ಬಯಕೆಗಳನ್ನೆಲ್ಲ ಹತ್ತಿಕ್ಕೋ ರೀತಿನಲ್ಲಿ ನಾವು ಏನೆಲ್ಲ ಸಮಾಜದಲ್ಲಿ ಮಾಡ್ತಾ ಬಂದ್ವಲ್ಲ, ಅದರದ್ದು ಒಂದು ರೂಪ ಇದು. ಯಾವುದು? ಆಸ್ತಿ ಹಕ್ಕನ್ನು ಅವರಿಂದ ಕಿತ್ಕೊಂಡಿತ್ತು. ಎಕನಾಮಿಕಲಿ ಹೆಣ್ಣು ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬಿಟ್ರೆ ಅವರು ನಾಳೆ ಯಾರನ್ನು ಪ್ರತಿಭಟಿಸ್ತಾರೆ ಅಂತ. ನಿಜ, ಕಾರ್ಲ್ ಮಾರ್ಕ್ಸ್ ಹೇಳಿದ ಹಾಗೆ ಮನಿ ಮ್ಯಾಟರ್ಸ್. ನಮ್ಮ ಚತುರ್ವಿಧ ಫಲ ಪುರುಷಾರ್ಥಗಳು ಅಂತ ನಮ್ಮಲ್ಲಿ ಕರೀತಾರೆ. ಅದರ ಒಳಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ ಅದರಲ್ಲಿ ಅರ್ಥಕ್ಕೂ ಕೂಡ, ಅಂದ್ರೆ ಆ ಅರ್ಥ ಬೇರೆ ಏನೇ ಅರ್ಥ ಕೊಟ್ರುವೆ
ಈ ಅರ್ಥ ಏನಿದೆ ಅದು ಜೀವನಕ್ಕೆ ಅಗತ್ಯ ಇದೆ. ಹಣ ಇಲ್ಲದೆ ಯಾರೂ ಬದುಕಲಿಲ್ಲ. ಅದು ಬ್ರಾಹ್ಮಣ ಇರ್ಲಿ, ಕ್ಷತ್ರಿಯ ಇರ್ಲಿ, ವೈಶ್ಯ ಇರ್ಲಿ, ಶೂದ್ರ ಇರ್ಲಿ, ಅಥವಾ ಶೂದ್ರನ ಆಚೆಗಿನವರು ಅಂತ ಇವರು ಯಾರನ್ನ ಹೇಳಿದ್ರು ಅವರಾದರೂ ಇರ್ಲಿ, ಯಾರೇ ಇದ್ರೂ ಕೂಡ ಹಣ ಇಲ್ಲದೆ ಲೌಕಿಕ ಜೀವನನ್ನ ಯಾರು ಮಾಡ್ಲಿಕ್ಕಾಗಲ್ಲ. ಅದು ಸತ್ಯ ಸಂಗತಿ. ಅದಕ್ಕೇನ್ ಮಾಡಿದ್ರು, ಹೆಣ್ಣು ಮಕ್ಕಳನ್ನ ದೂರ ಇಟ್ವಿ. ಅವರಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡ್ಲಿಲ್ಲ. ಏನಾಯ್ತು, ನಮ್ಮಲ್ಲಿ ಆವಾಗ ಮೈಸೂರು ಮಹಾರಾಜರನ್ನೇ ಉದಾಹರಣೆಗೆ ತಗೊಳ್ಳಿ. ಅವರು 1933ನೇ ಇಸ್ವಿನಲ್ಲಿ ಹೆಣ್ಣು ಮಕ್ಕಳಿಗೆ, ಈ ಅವಿವಾಹಿತ ಹೆಣ್ಣು ಮಕ್ಕಳಿಗೆ, ವಿಧವೆಯಾದಂತ ಹೆಂಡತಿಯರಿಗೆ, ಅಂಥವ್ರುಗಳಿಗೆ ಕೆಲವನ್ನೆಲ್ಲ ಅವರು ಪ್ರಾವಿಷನ್ ಮಾಡ್ಬೇಕಾಯ್ತು. ಅದನ್ನ 1935ನೇ ಇಸ್ವಿನಲ್ಲಿ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಆ ಆಕ್ಟ್ ಬಂತು. ಹಿಂದೂ ವಿಮೆನ್ಸ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ ಅಂತ ಬಂತು. ಈ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೂ ಕೂಡ ಗಂಡು ಮಕ್ಕಳು ಮುಂದೆ ಬರಲಿಲ್ಲ. ಆ ಹೆಣ್ಣು ಮಕ್ಕಳು ಆ ಕಾಲದಲ್ಲಿ ಯಾರನ್ನೋ ಕಟ್ಕೊಂಡು ಓಡ್ ಹೋಗಾಗೂ ಇಲ್ಲ, ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ. ಅವರಿಗೆ ಮನೆ ಕೆಲಸ ಮಾಡೋಕೆ, ಮುಸುರೆ ತೊಳೆಯೋದಕ್ಕೆ, ಮತ್ತೊಂದಕ್ಕೆಂತಲೂ ನಾವು ಬಳಸಿದ್ದೇವೆ, ಗಂಡಸರು ಬಳಸಿದ್ದಾರೆ. ಅವರ ಹೀನಾಯ ಸ್ಥಿತಿಯನ್ನ ಆ ವಿಧವೆಯರನ್ನಂತೂ ಕೇಳೋರು ಗತಿ ಇಲ್ಲ. ಆ ವಿಧವೆಯರನ್ನ ಲೈಂಗಿಕವಾಗಿಯೂ ಕೂಡ ಅವಳ ಮೇಲೆ ದೌರ್ಜನ್ಯ ಮಾಡಿ ಅವಳನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಉಂಟು. ಅದನ್ನ ಈ ಮಾಡರ್ನ್ ಅಬಾರ್ಷನ್ ಸಿಸ್ಟಮ್ ಇಲ್ಲದೆ ಇದ್ದಾಗ ಹಳೆ ಅಬಾರ್ಷನ್ ಸಿಸ್ಟಮ್ ನಲ್ಲಿ ಅವರನ್ನ ಆ ಗರ್ಭಪಾತ ಮಾಡ್ಸಕ್ ಹೋಗಿ ಆ ಹೆಣ್ಣು ಮಕ್ಕಳು ಸತ್ತಿದ್ದೂ ಉಂಟು. ಆ ತರ ಸತ್ತ ಹೆಣ್ಣು ಮಕ್ಕಳಿಗೆ ಕಣ್ಣೀರ್ ಹಾಕೋರು ಇರಲಿಲ್ಲ. ಆ ಸ್ಥಿತಿನಲ್ಲಿ ಇದ್ದಿದ್ದು, ಆ ಎಲ್ಲ ಹೀನ ಸ್ಥಿತಿಯನ್ನ ನೋಡಿ ಮೈಸೂರು ಮಹಾರಾಜರು, ನಿಜಕ್ಕೂ ಅವರಿಗೆ ನಾವು ವಂದನೆಯನ್ನ ಫಸ್ಟ್ ಹೇಳ್ಬೇಕು. ಮೈಸೂರು ಮಹಾರಾಜರು ಈ ಬಹಳ ಮಾನವೀಯವಾದಂತ ಒಂದು ಕಾನೂನನ್ನ ಮಾಡಿದ್ರು. ಆವಾಗ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಇಷ್ಟಾದರೂ ಕೊಡಿ, ಅವಳಿಗೆ ನೀವು ಮದುವೆ ಮಾಡ್ತೀರಲ್ಲ, ಮದುವೆ ಮಾಡಿದಾಗ ಈ ಖರ್ಚನ್ನ ಅದರಲ್ಲಿ ಕಳೆದು ಬಿಡಿ, ಅವಳಿಗೆ ಕೊಡುವಂತ ಆಸ್ತಿಲಿ ಅಷ್ಟನ್ನ ಕಳೆದು ಅವಳಿಗೆ ಕೊಡಿ ಅನ್ನೋ ರೀತಿನಲ್ಲಿ ತಗೊಂಡು ಬಂದ್ರು. ಈ ಮಟ್ಟಕ್ಕೆ ತರಬೇಕಾಯಿತು. ನಂತರ ನಮ್ಮ ಸಂವಿಧಾನ ಬಂತು. ಇವತ್ತಿನ ಗಂಡು ಮಕ್ಕಳು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು, ನಿಜವಾಗಿಯೂ ಕೂಡ ನನಗೆ ನೋವಾಗೋ ಸಂಗತಿ ಏನು ಅಂದ್ರೆ, ಒಬ್ಬ ಲಾಯರ್ ಆಗಿ, ಯಾಕೆಂದ್ರೆ ನಾನು ಅಂತಂತ ಕೇಸುಗಳನ್ನು ನೋಡಿದ್ದೇನೆ. ನಾನು ಮೊದಲು 14 ವರ್ಷ ಇಂಗ್ಲಿಷ್ ಲೆಕ್ಚರರ್ ಆಗಿ, ಆಮೇಲೆ ಒಂದು 4 ವರ್ಷ ಕರ್ನಾಟಕ ಸರ್ಕಾರದಲ್ಲಿ ಗೆಜೆಟೆಡ್ ಪ್ರೊಬೇಷನರ್ ಆಗಿ ಆಫೀಸರ್ ಆಗಿ, ನಂತರ ಲಾಯರ್ ವೃತ್ತಿಗೆ ಬಂದೆ. ಲಾಯರ್ ವೃತ್ತಿನಲ್ಲಿ ನಾನು ನಮ್ಮ ಸಮಾಜದ ಈ ಈ ಈ ಎಲ್ಲ ಕಥೆಗಳನ್ನ ನಾನು ಪ್ರತ್ಯಕ್ಷವಾಗಿ ನೋಡುವಂತ ಸ್ಥಿತಿ ಬಂತು. ಆಗ ನಾನು ಆ ನೋವಿಂದಲೂ ಹೇಳೋ ಮಾತಿದು, ನಮ್ಮ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳನ್ನ ನಾವು ಯಾವಾಗ ಗಂಡು ಮಕ್ಕಳಿಗೆ ಸಮಾನ ಮಾಡಿದ್ವಿ, ಯಾವುದೇ ಲಿಂಗ ಭೇದ ಇಲ್ಲ ನಮ್ಮಲ್ಲಿ. ಅಂದ್ರೆ ಲಿಂಗದ ಆಧಾರದ ಮೇಲೆ ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡಕೂಡುದು ಅಂತ ಬಂದ ಮೇಲೆ, ಬೇರೆ ವಿಚಾರಗಳಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಸ್ವಾತಂತ್ರ್ಯ ಕೊಟ್ಟಾಗ ಆಸ್ತಿ ವಿಚಾರದಲ್ಲಿ ನಿರಾಕರಿಸೋದು ಯಾವ ಧರ್ಮ? ಗಂಡು ಮಕ್ಕಳಿಗೆ ಅಪ್ಪನ ಆಸ್ತಿಲಿ ತಿನ್ನಬೇಕು ಅಂತ ಹೇಳಿದ್ಯಾರು? ಒಂದೋ ಧರ್ಮಶಾಸ್ತ್ರ. ಅಪ್ಪಂದ್ರುಗಳಿಗೆ ಪಿಂಡ ಹಾಕದೆ ಇದ್ರೂವೆ ಅಪ್ಪಂದ್ರುಗಳು ಬದುಕದಾಗ ಅಪ್ಪ ಅಮ್ಮನಿಗೆ 4 ಆಣೆ ದುಡ್ಡು ಕೊಡದೆ, ಒಂದಿಷ್ಟು ಅನ್ನ ಕೊಡದೆ ಇರುವಂತವ್ರು ಆ ಆಸ್ತಿನಲ್ಲಿ ಬಲಾತ್ಕಾರವಾಗಿ ಅದನ್ನ ಎಂಜಾಯ್ ಮಾಡ್ತಾ ಬರ್ತಾರೆ. ಆ ಹೆಣ್ಣು ಮಕ್ಕಳು ಮದುವೆಯಾದ ಮೇಲೂ ಅಪ್ಪ ಅಮ್ಮನ್ನ ನೋಡ್ಕೊಳ್ಳುವಂತ ಪ್ರಸಂಗಗಳನ್ನೂ ನೋಡಿದ್ವಿ ನಾವು. ಆಯ್ತಾ? ಅಂದ್ರೆ ಯಾವುದೇ ಹಕ್ಕು ಅಂದ ಮೇಲೆ ಕರ್ತವ್ಯ ಇದೆ. ಆ ಹಕ್ಕು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಆ ಮುಖ ಈ ಮುಖ ಅಂದ್ವಿ, 2 ಮುಖಗಳು ಅಂದ್ವಿ. ಹಕ್ಕು ನಿನಗೆ ಬೇಕೋ ಕರ್ತವ್ಯ ಮಾಡು ಅಂದ್ವಿ, ಕರ್ತವ್ಯ ಮಾಡ್ಲಿಲ್ಲ, ಹಕ್ಕು ಮಾತ್ರ ಚಲಾಯಿಸಿದ್ರು. ಅಂತ ಗಂಡು ಮಕ್ಕಳು ಆಸ್ತಿನ ತಿನ್ಬೋದಂತೆ, ಹೆಣ್ಣು ಮಕ್ಕಳು ತಿನ್ಬಾರದು ಯಾಕೆ? ಕಾರಣ ಇದಕ್ಕೊಂದು ಬೇಕಲ್ವಾ? ಕಾನೂನು. ಹಾಗಾಗಿ ಏನಾಯ್ತು, ನಿಜವಾಗಿ ಇಷ್ಟು ವರ್ಷ ತಗೊಳ್ಳೇಬಾರದಿತ್ತು. ನಮ್ ಸಂಸತ್ತಾಗಲಿ ಯಾರೇ ಆಗಲಿ ಇಷ್ಟು ವರ್ಷ ತಗೊಳ್ಬಾರದಿತ್ತದು. ನಿಜವಾಗಿ ಹೆಣ್ಣು ಮಕ್ಕಳಿಗೆ ನಾವು ಪಾಲ್ ಕೊಡ್ಬೇಕು. ಅವರಿಗೆ ಆ ಪಾಲ್ ಕೊಟ್ಬಿಟ್ರೆ ನಮ್ದೆಲ್ಲ ಹೋಗುತ್ತಲ್ಲ. ಇದು ಎಲ್ಲಾ ಗಂಡು ಮಕ್ಕಳದ್ದು ಕಥೆ, ಇದು ವ್ಯಥೆ. ಇದು ಕಥೆ ಅನ್ನೋಕ್ಕಿಂತ ವ್ಯಥೆ. ಇದು ಅವ್ರಿಗೆ ಅಷ್ಟು ಆಸ್ತಿ ಇದ್ರು ಅವನು ದುಃಖ ಏನು? 6 ಜನ ಅಥವಾ 7 ಜನ ಹೆಣ್ಣು ಮಕ್ಕಳಿದ್ದೀರಿ, ನಿಮಗೆ ನಾವು ಪಾಲ್ ಕೊಟ್ಬಿಟ್ರೆ ನಮಗೇನು ಉಳಿತದೆ? ಇಷ್ಟು ವರ್ಷ ನಾವು ಕಷ್ಟಪಟ್ಟಿದ್ದು. ಎಂತ ಕಷ್ಟಪಡೋದು? ಕಂಡವ್ರ ಜಮೀನದು. ಅಂದ್ರೆ ಆ ಹೆಣ್ಣು ಮಕ್ಕಳಿಗೂ ಅದರಲ್ಲಿ ಅವರಿಗೆ ಹಕ್ಕಿತ್ತು. ಅವರ ಜಮೀನನ್ನ ನೀನು ಎಂಜಾಯ್ ಮಾಡ್ತಾ ಬಂದೆ. ಇಷ್ಟು ವರ್ಷ ನೀನ್ ಅದನ್ನ ಎಂಜಾಯ್ ಮಾಡಿದ್ದಕ್ಕೆ ನಿಜವಾಗಿ
ಪ್ರತಿ ವರ್ಷ ಅವ್ರಿಗೆ ಅವ್ರು ಪಾಲ್ ಕೊಡ್ಬೇಕಿತ್ತು. ನಿನ್ನ ಖರ್ಚು ಕಳೆದು ಆಯ್ತು, ನೀನು ದುಡಿಮೆ ಮಾಡಿದೀಯ, ಆಯ್ತು, ನಿನ್ನ ಬೆವರಿಗೆ ದುಡ್ಡು ಎಷ್ಟಪ್ಪ ಕಟ್ಬಿಡು, ಮಜೂರಿ ತಗೊಂಡ್ಬಿಡು, ನೀನ್ ಮಾಡಿದ ಇದಕ್ಕೆ ತಗೊಂಡ್ಬಿಡು, ನೀನು ಹಾಕಿದ ಬೀಜಕ್ಕೆ ದುಡ್ಡೆಷ್ಟು, ಗೊಬ್ಬರಕ್ಕೆ ದುಡ್ಡೆಷ್ಟು, ಅದಕ್ಕೆಷ್ಟು, ಇದಕ್ಕೆಷ್ಟು ಎಲ್ಲ ಕಡಿ, ಎಂಟಾಣೆ ಉಳಿತಾ ತೊಡಕೊಡು. ಕೊಟ್ಟಿದೀಯಾ? ಕೊಡಲ್ಲ. ಅದರಲ್ಲಿ ಅವನ ಹೆಂಡತಿ, ಅದಕ್ಕೆ ತಮಾಷೆ ಮಾಡೋದು ಉಂಟು, ಶ್ರೀಮಂತ ಮನೆತನದಲ್ಲಿ ಹುಟ್ಟೋ ಮಗಳು ನತದೃಷ್ಟೆ ಅಂತೆ, ಅಲ್ಲಿಗೆ ಬರೋ ಸೊಸೆ ಅದೃಷ್ಟವಂತೆ. ಯಾಕೆಂದ್ರೆ ಆ ಮನೆಯಲ್ಲಿ ಇರೋ ದನ ಕರು ಎಮ್ಮೆ ಎಲ್ಲ ಕೋಣ ಪಾಣ, ಅಲ್ಲಿರೋ ಬಂಗಾರ ಬೆಳ್ಳಿ, ಅಲ್ಲಿರೋ ಆ ಪಾತ್ರೆ ಪಡಗ ಎಲ್ಲ ಸಮಸ್ತ ಜಮೀನಿಗೂ ಇವಳು ಇವತ್ತಿಂದ ಒಡತಿ. ಇಲ್ಲಿವರೆಗೆ ಅದೇ ಮನೆಯಲ್ಲಿ ಆಟ ಆಡ್ಕೊಂಡು ಬೆಳೆದ ಹೆಣ್ಣು ಮಕ್ಕಳು ಬೀದಿ ಪಾಲು. ಅವರನ್ನ ಮನೆ ಒಳಗ್ ಬರ್ಬೇಕಾದ್ರೆ ಈ ಅತ್ತಿಗೆ ಒಳಗ್ ಬರ್ಬೇಕು. ಅದಕ್ಕೆ ತಾನೇ ಜನಪದ ಗೀತೆ ಕೂಡ ಬಂತು. ಅವನು ಎಳೆಬಾಳೆ ಸುಳಿಬಾಳೆ ಅಪರಂಜಿ ಚಿನ್ನವೇ ಮೂಡಲ ನಾಡಿಂದ ನನ್ನ ತಂಗಿ ಬಂದವಳೆ ನೀನೊಂದು ಮಾತ ಕರೆ ಹೋಗೆ. ಅಂದ್ರೆ ಅಂದಿನ ಕಾಲದಿ ಅಂದಿದ್ಲು ಆಡಿದ್ಲು ಭಂಗಪಡಿಸಿದ್ಲು ಬೈದಿದ್ಲು ನಿಮ್ಮ ತಂಗಿ, ಹಂಗೇನು ಆಚೆ ಇರ ಹೇಳಿ ಅಂದ್ಲಂತೆ. ಹೀಗೆ ಆಮೇಲೆ ತಾಯಿ ಇಲ್ದ ತವರಿಗೆ ಬರಬಾರದು ಅಂತ ನೋವು ಮಾಡಿಕೊಂಡು ಆ ಹೆಣ್ಣು ಮಗಳು ದುಃಖದಿಂದ ಹೊರಟೋಗ್ತಾಳಂತೆ. ಆ ರೀತಿಯಲ್ಲಿ ಅಂತ ಸ್ಥಿತಿ ಇದೆ. ನಾನು ಲಾಯರ್ ಆಗಿ ನೋಡ್ತಾ ಇದ್ದೀನಿ. ಹೀಗೆ ಹೆಣ್ಣು ಮಕ್ಕಳದ್ದು 6 ಜನ ಹೆಣ್ಣು ಮಕ್ಕಳು 7 ಜನ ಹೆಣ್ಣು ಮಕ್ಕಳಿದ್ರೆ ಅವರ ಪಾಲುಗಳದು. ಅಂದ್ರೆ ಒಟ್ಟು 8 ಪಾಲು ಆಗ್ಬೇಕಾದ್ರೆ 8ನೇ 7 ಭಾಗ ಆ ಹೆಣ್ಣು ಮಕ್ಕಳದ್ದು, ಇವಂದು ಬರೀ 8ನೇ 1 ಭಾಗ. ಆ 8ನೇ 1 ಭಾಗ ಮಾತ್ರ ಹಕ್ಕಿರೋ ಒಡೆತನ ಇರೋ ಈ ವ್ಯಕ್ತಿ ಆ 8ನೇ 7 ಭಾಗದ್ದು ಎಲ್ಲವುದನ್ನು ಅನುಭವಿಸಿದ್ದಾನೆ. ಅವನ ಹೆಂಡತಿಗೆ ಅವನ ಮಕ್ಕಳಿಗೆ ಎಲ್ಲ ಸುಖ ಸೌಲಭ್ಯ ಕೊಟ್ಟಿದ್ದಾನೆ. ಪಾಲ್ ಕೊಡೋ ಹೊತ್ತಿಗೆ ಸಂಕಟ ಪಡ್ತಾನೆ. ಇದಲ್ಲ ಕಾನೂನದು. ಕಾನೂನು ಪ್ರಕಾರ ನಾವಿವತ್ತು ನಡೀತಾ ಇದ್ದೇವೆ. ಅಪ್ಪ ನಿನ್ ಜಮೀನು ಯಾಕೆ ಹೇಳು? ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ನಂಗೆ ಬಂದಿದೆ ಸರ್. ಅದಕ್ಕೆ ಯಾಕೆ ಗಂಡ್ ಮಕ್ಕಳು ಬಂದು ಕೋರ್ಟ್ ನಲ್ಲಿ ಯಾವ ಆಧಾರದ ಮೇಲೆ ಕೇಸ್ ಹಾಕ್ತಾರೆ? ಈ ಸಕ್ಸೆಷನ್ ಆಕ್ಟಿನ ಪ್ರಾವಿಷನ್ ಮೇಲೆ ತಾನೆ. ಆ ಸಕ್ಸೆಷನ್ ಆಕ್ಟಿಗೆ ಅಮೆಂಡ್ಮೆಂಟ್ ಮಾಡಿದೆ, ಅದು ಸಂವಿಧಾನಕ್ಕೆ ಅನುಗುಣವಾಗಿ ಮಾಡಿದೆ, ತಪ್ಪೇನೂ ಇಲ್ಲ ಇದ್ರೊಳಗೆ. ಇದು ಅದಕ್ಕೆ ಉತ್ತರ. ಮನೆ ಒಂದೇ ಇದೆಯಾ? ಏನೂ ಮಾಡಕ್ಕಾಗಲ್ಲ. ಹೆಣ್ಣು ಮಕ್ಕಳಲ್ಲಿ ಆದರೂ ನಾನು ಗಮನಿಸೋ ಹಾಗೆ, ನಾನು ಲಾಯರ್ ಆಗಿ ಗಮನಿಸೋ ಹಾಗೆ ಎಷ್ಟೋ ಹೆಣ್ಣು ಮಕ್ಕಳು ಹೋಗ್ಲಿ ಬಿಡಿ ಸರ್, ಎಷ್ಟೇ ಆಗ್ಲಿ ಅಣ್ಣ ಸರ್, ಹೊಲಿ ಬಿಡಿ ಸರ್, ಅವನು ಎಷ್ಟು ಕೊಡ್ತಾನೆ ಕೇಳಿ ಸರ್, ಹೋಲಿ ಬಿಡಿ ಸರ್ ಅಂತ. ಒಂದು ಹೆಣ್ಣು ಮಗಳು ನನ್ನ ಹತ್ರ ಕೇಸ್ ಹಾಕ್ಲಿಕ್ಕೆ ಬಂದಿದ್ಲು. ಆ ಹೆಣ್ಣು ಮಗಳದ್ದು ಒಂದೇ ಪ್ರಶ್ನೆ ಏನು ಅಂದ್ರೆ, ಸರ್ ಅವನು ವರ್ಷಕ್ಕೊಂದ್ಸಲ ಗೌರಿ ಹಬ್ಬಕ್ಕೆ ಬಂದು ಅರಿಶಿನ ಕುಂಕುಮ ಕೂಡ ಕೊಡಲ್ಲ ಸರ್, ಒಂದು ಕಣ ಕೊಡಲ್ಲ ಸರ್. ಅವಳಿಗೆ ಪಾಲ್ ಕೇಳಿದ್ರೆ 8 ಎಕರೆ ಜಮೀನು ಬರುತ್ತೆ. 8 ಎಕರೆ ಜಮೀನು ಇವಳದ್ದನ್ನು ಅವನು ಅನುಭವಿಸ್ತಾ ಇದ್ದಾನೆ. 8 ಆಣೆ ದುಡ್ಡಿಲ್ಲ ಅವನ ಹತ್ರ ಅರಿಶಿನ ಕುಂಕುಮಕ್ಕೆ. ಎಷ್ಟು ಒಂದೊಂದು ಪೊಟ್ನ. ಅವೇನು ಆ ಹೆಣ್ಣು ಮಕ್ಕಳು ಎಷ್ಟು ಕೆಜಿ ಕೊಟ್ಟ ಎಷ್ಟು ಗ್ರಾಮ್ ಕೊಟ್ಟ ನೋಡ್ತಾವ. ಅಣ್ಣ ಬಂದ ಅಯ್ಯೋ ಓಡ್ಕೊಂಡು ಬರ್ತಾವೆ. ಬಂದು ಅವನಿಗೆ ಅನ್ನ ಹಾಕಿ ಸತ್ಕಾರ ಮಾಡಿ ಅಣ್ಣ ಅಂತ ಹೇಳಿ ಅತ್ತಿಗೆ ಹೆಂಗಿದ್ದಾಳೆ, ಮಕ್ಕಳು ಹೆಂಗಿದ್ದಾಳೆ, ಅದನ್ ಸರಿಯಾಗಿ ನೋಡ್ಕೋ ಅನ್ನೋ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೂಡ ಕೊಡೋದಕ್ಕೆ ಇವರಿಗೆ ಪುರುಸೊತ್ತಿಲ್ಲ, ಮನಸ್ಸಿಲ್ಲ. ಹಾಗಾಗಿ ಅವಳು ಕೇಸ್ ಹಾಕ್ತಾಳೆ. ಈಗಲೂ ಅಷ್ಟೇ ಅವರಿಗೆ ಮನೆ ಒಂದಿದೆ. ಏನು ಅಥವಾ ನಾನು ಹೇಳೋದು ಈ ಮೂಲಕ ಏನು ಅಂತಂದ್ರೆ, ಒಂದು ನೆನಪಿಟ್ಕೊಳ್ಳಿ, ಕಾನೂನು ಇದೆ. ಎಲ್ಲಿದೆ? ಪುಸ್ತಕದಲ್ಲಿದೆ. ಅದನ್ನ ಚಲಾಯಿಸೋದಿಕ್ಕೆ ಅಂತ ಹೇಳಿ ಲಾಯರ್ ಹತ್ರ ಬಂದು ಕನ್ಸಲ್ಟ್ ಮಾಡಿದ್ರು ಕೂಡ ನಿಮಗೇನು ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಇಲ್ಲ. ಯಾವಾಗ ತೊಂದರೆ ಶುರುವಾಗತ್ತೆ ಅಂದ್ರೆ ಅದು ಕೋರ್ಟಿಗೆ ಹೋದ್ರೆ ಮಾತ್ರ. ಎಲ್ಲಿವರೆಗೆ ಹೆಣ್ಣು ಮಕ್ಕಳನ್ನ ನೀವು ಪ್ರೀತಿಯಿಂದ ವಾತ್ಸಲ್ಯದಿಂದ, ಅವತ್ತು ನಾವು ಸಣ್ಣ ಮಕ್ಕಳಾದಾಗ ಹೇಗೆ ಅವರನ್ನ ಪ್ರೀತಿ ಮಾಡ್ಕೊಂಡು ಓಡಾಡಿದ್ವಿ ಅದೇ ರೀತಿಯಲ್ಲೇ ನೋಡ್ಕೊಂಡು ಹೋದ್ರೆ, ಅವ್ರ ಹಕ್ಕು ಕೇಳಿದ್ರೆ ಮಾತ್ರ ತಾನೇ ಪ್ರಾಬ್ಲಮ್. ಹಕ್ಕು ಕೇಳದಿದ್ದಾಗೆ ನೋಡ್ಕೊಂಡ್ರೆ ಮನೆ ಮಾರೋ ಪ್ರಶ್ನೆಯೇ ಇಲ್ಲ. ಒಂದು ವೇಳೆ ಅವರು ಕೋರ್ಟಿಗೆ ಹೋದ್ರು ಅಂತ ಇಟ್ಕೊಳ್ಳಿ, ಮನೆ ನಿಮ್ದಲ್ಲ, ನೆನ್ಪಿಟ್ಕೊಳ್ಳಿ, ಕಾನೂನು ಪ್ರಕಾರ ಅವರಿಗೆ ಹಕ್ಕಿದೆ ಅದರೊಳಗೆ. ಆದ್ರಿಂದ ಅದನ್ನ ವಿಭಾಗ ಮಾಡಿಕೊಡ್ಬೇಕು. ವಿಭಾಗ ಮಾಡಿಕೊಡೋದಿಕ್ಕೆ ಆಗ ಕೋರ್ಟು ಕೂಡ ನೋಡುತ್ತದೆ. ಉದಾಹರಣೆಗೆ ಒಂದು 40 ಅಡಿ ಇಂಟು 60 ಅಡಿ ಜಾಗದಲ್ಲಿ ಒಂದು ಮನೆ ಕಟ್ಟಿದ್ದೇವೆ. ಆ ಮನೆಯಲ್ಲಿ 4 ಜನ ಹೆಣ್ಣು ಮಕ್ಕಳಿಗೆ ಪಾಲ್ ಕೊಡು ಅಂತಂದ್ರೆ ಕೋರ್ಟು ಕೂಡ ಆಲೋಚನೆ ಮಾಡ್ತದೆ. ಅದಕ್ಕೆ ಬೇರೆ ಬೇರೆ ಪಾರ್ಟಿಷನ್ಗಳಲ್ಲಿ ಬೇರೆ ಬೇರೆ ವಿಧಾನ ಇದೆ. ಆಗ ಏನ್ ಮಾಡ್ಬೋದು ಅಂದ್ರೆ, ಅವರಿಗೆ ಬರುವಂತ ಪಾಲ್ ಏನಿದೆ ಅದಕ್ಕೆ ವ್ಯಾಲ್ಯೂ ಕಟ್ತದೆ ಕೋರ್ಟ್. ಆಗ ಹೇಳ್ತದೆ
ಹಣದ ರೂಪದಲ್ಲಿ ಪರಿಹಾರ ಕೊಡಿ ಅವರಿಗೆ. ನಮ್ಮ ಕೋರ್ಟುಗಳು ಈ ರೀತಿ ಮಾನವೀಯ ನೆಲೆಯಲ್ಲಿ ಚಿಂತನೆ ಮಾಡ್ತವೆ. ನಾನು ನೋಡಿದ ಹಾಗೆ ಅದೊಂದು ನಿಜವಾಗಿ ಸಂತೋಷದ ವಿಚಾರ. ನಾವು ಏನು ಶೇಕ್ಸ್ಪಿಯರ್ನ ನಾಟಕದಲ್ಲಿ ನೋಡ್ತೇವಲ್ಲ, ಶೈಲಾಕ್ ತರ, ನೋ 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 ನೋ, ಐ ವಾಂಟ್ ಹಿಸ್ ಪೌಂಡ್ ಆಫ್ ಫ್ಲೆಶ್, ಓ ನೋ ನಥಿಂಗ್ ಎಲ್ಸ್. ಅಲ್ಲಪ್ಪ, ಹಣ ತಗೋ, ಬೇರೆ ಇಲ್ಲ. ಐ ವಾಂಟ್ ಹಿಸ್ ಪೌಂಡ್ ಆಫ್ ಫ್ಲೆಶ್, ಪೌಂಡ್ ಆಫ್ ಫ್ಲೆಶ್ ಓನ್ಲಿ ಅಂತ ಕೋರ್ಟ್ ಕೂಡ ಕೂರುವುದಿಲ್ಲ. ಆಗ ಅದು ಅವಾಗ ಏನ್ ಹೇಳ್ತದೆ ಅಂದ್ರೆ, ನೋಡಮ್ಮ, ಆ ಮನೆಯನ್ನ 4 ಪಾಲ್ ಮಾಡಿದ್ರೆ ಅಥವಾ 6 ಪಾಲ್ ಮಾಡಿದ್ರೆ ಯಾರಿಗೂ ಅಲ್ಲಿ ವಾಸ ಮಾಡಕ್ಕಾಗಲ್ಲ. ಆದ್ರಿಂದ ಒಂದ್ ಕೆಲಸ ಮಾಡಿ, ಟೋಟಲ್ ವ್ಯಾಲ್ಯೂ ಕಟ್ರಪ್ಪ. ಅದಕ್ಕೆ ಒಬ್ಬ ವ್ಯಾಲ್ಯೂ ಇರೋದು ಕರೆಸ್ತೇವೆ, ಟೋಟಲ್ ವ್ಯಾಲ್ಯೂ ಮಾಡ್ತೇವೆ. ಮಾಡಿ ಆಮೇಲೆ ಏನ್ ಹೇಳ್ತೇವೆ, ಆಯ್ತು ಇಷ್ಟಿಷ್ಟು ಹಣ ಕೊಡಿ. ಆಗ ಅದನ್ನು ಕೂಡ ನೀವು ಮಾತುಕತೆ ಮೂಲಕ ಒಂದು ಕಾಂಪ್ರಮೈಸಿಗೆ ಬರಬಹುದು. ಇಲ್ಲ, ಅಷ್ಟು ಹಣ ಆಗುದಿಲ್ಲ, ಇಷ್ಟು ಹಣ ಸಾಕು, ಆ ರೀತಿ. ಹಾಗೆ ಹಣದ ರೂಪದಲ್ಲಿಯೂ ಕೂಡ ಅದಕ್ಕೆ ಪರಿಹಾರ ಕೊಡ್ಬೋದು. ವಿಭಾಗ ಮಾಡಿ ಕೊಡ್ತದೆ ಕೋರ್ಟ್. ಮನೆಯನ್ನೇ ಒಡೆದು ಕೊಡ್ಬೇಕಾಗಿಲ್ಲ. ಅದು ಇಲ್ಲ, ನಮ್ಮ ಹತ್ರ ಹಣ ಇಲ್ಲ, ಅದಿಲ್ಲ ಅಂದ್ರೆ ಮಾರಾಟ ಮಾಡಿ, ಬೇರೆ ಯಾರಿಗ ಮಾರಾಟ ಮಾಡಿ. ಮಾರಾಟ ಮಾಡ್ಬೇಕು ಯಾಕೆ ಅಂದ್ರೆ, ಅರೆ ನಿಮಗಿರೋ ಹಕ್ಕಷ್ಟೇನೆ. ಒಳ್ಳೆ ಕಥೆ ಆಯ್ತು, ನನ್ನ ಹತ್ರ ದುಡ್ಡಿಲ್ಲ, ಮಿಸ್ಟರ್ MRS, ನಿಮ್ಮನೆ ಬಾಡಿಗೆಯಲ್ಲಿ ಇದೀನಿ, ನೀವು ನನ್ನನ್ನು ಹೊರಗೆ ಹಾಕಿದ್ರೆ ನಾನು ಅಷ್ಟೆಲ್ಲ ಬಾಡಿಗೆ ಕೊಡೋ ಸ್ಥಿತಿಲಿಲ್ಲ, ನಿಮ್ಮನೆ ನಾನು ಬಿಟ್ಟು ಹೋಗಲ್ಲ ಅಂದ್ರೆ ಒಳ್ಳೆ ಕಥೆ ಆಯ್ತು. ಅದಕ್ಕೆ ಬದಲಿ ಆಲೋಚನೆ ಮಾಡ್ಬೇಕು. ಈಗಲೂ ಅಲ್ಲೂ ಅಷ್ಟೇನೆ, ಇವರು ಆ ಮನೆಯಲ್ಲಿ ಹೊಂದಿರೋ ಹಕ್ಕೆಷ್ಟು, ಅದರ ಪ್ರಕಾರ 4 ಜನ ಗಂಡು ಮಕ್ಕಳ, ಅವರು ಎಷ್ಟು ಜನ, ನಾವು ಗಂಡ್ ಮಕ್ಳು ಅದರಲ್ಲಿ ವಾಸವಾಗಿದ್ದೀವಿ ಅಂತ ಹೇಳಿದ್ದಾರೆ. ಎಷ್ಟು ಅಂತ ಹೇಳಿಲ್ಲ. ಆ ಗಂಡು ಮಕ್ಕಳು ಎಷ್ಟು ಜನ ಇದ್ದಾರೆ, ಅವರು ಆ ಮನೆಯಲ್ಲಿ ವಾಸವಾಗಿದಾರಲ್ಲ, ಅದು ಪೂರಾ ಮನೆ ಅವರದ್ದಲ್ಲ, ಈಗ ಕಾನೂನಲ್ಲಿ ಅವರದ್ದಲ್ಲ, ಅದು ಬೇರೆ ಅವರದ್ದು. ಆ ಹೆಣ್ಣು ಮಕ್ಕಳದ್ದು ಹಕ್ಕಿದೆ ಅದರಲ್ಲಿ. ಆದ್ರಿಂದ ಅವರದಲ್ಲದ ಭಾಗದಲ್ಲಿ ಈಗ ಅವರು ಇದ್ದಾರೆ ಕಾನೂನಲ್ಲಿ, ಕಾನೂನು ದೃಷ್ಟಿನಲ್ಲಿ. ಆದ್ರಿಂದ ಹಾಗಾಗಿ ಅವರು ದಿನಕ್ಕೊಂದೊಂದು ರೀತಿಯಲ್ಲಿ ನೀವು ಕಾನೂನು ತಂದ್ರೆ ಇಂಟರ್ಪ್ರಿಟ್ ಮಾಡಿದ್ರೆ ಅಂದ್ರೆ ಒಂದು ತಿಳ್ಕೊಳ್ಬೇಕು, ನಾವು ಮಾತ್ರ ಅಲ್ಲ, ಅದು ಗಂಡು ಮಕ್ಕಳಿರ್ಲಿ ಹೆಣ್ಣು ಮಕ್ಕಳಿರ್ಲಿ, ಯಾವುದೇ ದೇಶದ ಯಾವುದೇ ಜನ ಇರಲಿ. ಕುವೆಂಪು ಹೇಳೋ ಹಾಗೆ ಅವರದ್ದೊಂದು ಕವನ ಇದೆ, ಕುವೆಂಪು ಅವರದ್ದು. ಏನು ಅಂದ್ರೆ, ಋಷಿ ಮುನಿಗಳು ಯಾವುದೋ ಕಾಲಕ್ಕೆ ಬರೆದ್ರು ಒಂದಷ್ಟು, ಅವರು ಬರೆದಿದ್ದು ಕಾನೂನೇ. ಅವರು ಕೂಡ ನಮ್ಮಂತೆ ಮನುಷ್ಯರೇ. ಆ ಕಾಲದ ಕಾನೂನನ್ನ ಇವತ್ತಿಗದು ಅನ್ವಯಿಸೋಕೆ ಸಾಧ್ಯ ಇಲ್ಲ. ಆವಾಗ ಇವತ್ತಿಗೆ ಅನ್ವಯವಾಗದೇ ಇರುವಂತ ಋಷಿ ವಾಕ್ಯವನ್ನ ಪಾಲಿಸ್ಬೇಕು ಯಾಕೆ? ಅವರು ನಮ್ಮಂತೆ ಮನುಷ್ಯರೇನೆ, ಅವರು ಬರೆದದ್ದು ಅಂತ ಹೇಳಿ. ಅದರ ಅರ್ಥ ಇಷ್ಟೇ, ಆ ಧ್ವನಿ ಇಷ್ಟೇ, ಅದರೊಳಗಿರುವಂತ ವಿಶೇಷ ಅರ್ಥ ಇಷ್ಟೇ. ಅದು ಧರ್ಮ ಇರ್ಲಿ, ಯಾವುದೇ ಇರ್ಲಿ, ಕಾಲ ಕಾಲಕ್ಕೆ ಅದು ಬದಲಾವಣೆಯಾಗ್ತಾ ಬಂದಿದೆ. ಅದರಲ್ಲಿ ಸಂಪ್ರದಾಯಗಳು ಕೂಡ ಬದಲಾವಣೆಯಾಗಿದ್ದಾವೆ, ಸಮಾಜವೇ ಬದಲಾವಣೆಯಾಗುತ್ತೆ. ಹಾಗಾಗಿ ಬದಲಾದ ಸನ್ನಿವೇಶಕ್ಕೆ ಸರಿಯಾಗಿ ಕಾನೂನು ಬೇಕಾಗ್ತದೆ. ಈ ಬದಲಾದ ಸನ್ನಿವೇಶಕ್ಕೆ ಯಾವುದೋ ಕಾಲದ ಕಾನೂನನ್ನ ತಗೊಂಡು ಬಂದು ನೀವು ಅನ್ವಯಿಸಕ್ಕೆ ಹೋದರೆ ಕಾನೂನು ವೇಸ್ಟ್ ಆಗ್ತದೆ, ಕಾನೂನು ಫೇಲ್ ಆಗ್ತದೆ. ಅದನ್ನ ಮುರಿಯೋ ಪ್ರಯತ್ನವನ್ನೇ ಪ್ರತಿಯೊಬ್ಬರು ಮಾಡ್ತಾರೆ. ಗೊತ್ತಾಯ್ತಾ? ಮುಂದೆ ಉದಾಹರಣೆಗೆ ಒಂದು ಹೆಲ್ಮೆಟ್ ಬಂದಿದೆ, ಇವತ್ತಿನ ಹೆಲ್ಮೆಟ್ ಮೆಟಲಿನ ಹೆಲ್ಮೆಟ್ ಅಥವಾ ಪ್ಲಾಸ್ಟಿಕ್ ಹೆಲ್ಮೆಟ್, ನಾಳೆ ಇನ್ನೊಂದು ಯಾವುದೋ ಅದರ ಬದಲಿ ಒಂದು ಬರಬಹುದು. ನೀವು ನೋಡ್ರಿ, ನಮ್ ಕಾನೂನಿನಲ್ಲಿ ಅದೇ ಆ ಹೆಲ್ಮೆಟ್ ಅನ್ನೇ ಧರಿಸತಕ್ಕದ್ದು ಅಂತ 1990 ಇಸ್ವಿನಲ್ಲಿ ಅದು ಯಾವ್ದ್ರಿ, ಅದೇ ಹಿಡ್ಕೊಂಡ್ ಬಂದ್ರಿ ಅಂದ್ರೆ ಅಂತ ಕೂತ್ರೆ ಆಗಲ್ಲ. ಬದಲಾದ ಸನ್ನಿವೇಶಕ್ಕೆ ಬದಲಾದ ಪದಾರ್ಥವನ್ನು ನಾವು ಉಪಯೋಗಿಸ್ತೇವಲ್ವಾ, ಅದು ಜೀವನ. ಹಿಂದಿನ ಕಾಲದಲ್ಲಿ ಕಟ್ಟಿದ ರೀತಿಲೇ ಮನೆ ಕಟ್ತಿದ್ದೇವಾ? ಹಿಂದಿನ ರೀತಿಲೇ ಊಟ ಮಾಡ್ದಂಗ್ ಮಾಡ್ತಿದ್ದೇವಾ? ಹಿಂದಿನ ಕಾಲದಲ್ಲಿ ಮಾಡ್ದಂಗೆನೆ ನಾವು ಪೂಜೆ ಪುನಸ್ಕಾರ ಧರ್ಮ ದೇವರು ದಿಂಡ್ರು ಅಂತ ಇಟ್ಕೊಂಡಿದ್ದೇವಾ? ಹಿಂದಿನ ಕಾಲದಲ್ಲೇನೆ ನಾವು ಕೃಷಿ ಮಾಡ್ತಿದ್ವಲ್ಲ, ಅದೇ ತರ ಎತ್ತು ನೇಗಿಲು ಬಳಸ್ತಿದ್ದೇವಾ? ಟ್ರ್ಯಾಕ್ಟರ್ ಟಿಲ್ಲರ್ ಬರಲಿಲ್ವಾ? ಬದಲಾವಣೆಗಳು ಸಮಾಜದಲ್ಲಿ ಎಲ್ಲಾ ಕಡೆಯಲ್ಲೂ ಬರ್ಬೋದು, ಕಾನೂನಲ್ಲಿ ಬರಬಾರ್ದಾ? ಅದಕ್ಕೆ ಹೇಳೋದು ಲಾ ಅಂದ್ರೆ ಏನು ಅಂದ್ರೆ, ಲಾ ಸ್ಪೀಕ್ಸ್ ಆಫ್ ದ ಸೊಸೈಟಿ, ಲಾ ಸ್ಪೀಕ್ಸ್ ಫಾರ್ ದ ಸೊಸೈಟಿ ಅಂತ. ಹಾಗಾಗಿ ಕಾನೂನು ಏನು ಅಂದ್ರೆ, ನಾವು ಉಸಿರಾಡ್ತೇವಲ್ಲ, ಹಾಗೆ ನಾವು ಮಾತಾಡ್ತೇವಲ್ಲ, ಹಾಗೆ ನಮ್ಮ ಉಸಿರು ಕಾನೂನು. ಇದು ಬದಲಾವಣೆ ಆಗತ್ತಲ್ಲ. ಉಸಿರು ಅಂದ್ರೆ ಮಾತು, ಎಲ್ಲ ಅರ್ಥ.
ನಮ್ಮ ಮಾತು ಹೇಗೆ ಬದಲಾವಣೆಯಾಗತ್ತೆ, ಕಾನೂನು ಬದಲಾವಣೆಯಾಗತ್ತೆ. ಸುಪ್ರೀಂ ಕೋರ್ಟಿನ ಕೆಲಸ ಅದೇನೆ. ಸುಪ್ರೀಂ ಕೋರ್ಟ್ ನಲ್ಲಿ ಹಾಗಾಗಿ ದಯಮಾಡಿ ಅಂಕಿತ್ ಅವರು ಗಮನಿಸಬೇಕು. ಬರೀ ಈ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಈ ರೀತಿ ಮಾತಾಡ್ಲಿಲ್ಲ. ಅದು ಉದಾಹರಣೆಗೆ ನಮ್ಮ ಸಂವಿಧಾನವನ್ನೇ ತಗೊಂಡ್ರು. ಒಂದು ಕಾಲದಲ್ಲಿ ಉದಾಹರಣೆಗೆ ಪ್ರಿಯಾಂಬಲ್ ಅಂತ ಬರುತ್ತೆ, ಅದು ಕಾನ್ಸ್ಟಿಟ್ಯೂಷನ್ನಿನ ಒಂದು ಪಾರ್ಟ್ ಹೌದೇ ಅಲ್ವೇ ಅಂತ ಬಂತು. ಅಲ್ಲ ಅಂತು ಒಂದ್ ಕಾಲದಲ್ಲಿ, ಇಲ್ಲ ಹೌದು ಅಂತು ಆಮೇಲೆ. ಅಂದ್ರೆ ಬದಲಾದಂತ ಸನ್ನಿವೇಶಕ್ಕೆ ನಾವು ಕಾನೂನನ್ನು ಅನ್ವಯಿಸಬೇಕೇ ವಿನಃ ಕಾನೂನು ಸ್ಟಾಗ್ನೆಂಟ್, ಸೊಸೈಟಿ ನಾಟ್ ಸ್ಟಾಗ್ನೆಂಟ್, ಇಟ್ ಈಸ್ ಚೇಂಜಿಂಗ್ ಅಂತ ಹೇಳಕ್ಕಾಗಲ್ಲ. ಫಾರ್ ಎ ಚೇಂಜಿಂಗ್ ಸೊಸೈಟಿ ದೇರ್ ಮಸ್ಟ್ ಬಿ ಎ ಚೇಂಜಿಂಗ್ ಇಂಟರ್ಪ್ರಿಟೇಷನ್, ದೇರ್ ಮಸ್ಟ್ ಬಿ ಚೇಂಜಿಂಗ್ ಲಾಸ್ ಆಲ್ಸೋ. ಆದ್ರಿಂದ ನಮ್ಮ ಶಾಸನ ಕರ್ತೃ ಮತ್ತೆಂತಕ್ ಬೇಕವರು? ವಿಧಾನಸಭೆನ ಇನ್ಮೇಲೆ ಬೇಡವೇ ಬೇಡ ನಮಗೆ, ಸುಪ್ರೀಂ ಕೋರ್ಟು ಬೇಡ, ಹಾಗಾದ್ರೆ ಯಾವ ಕಾನೂನು ಯಾವುದು ಬೇಡ. ಯಾಕೆ ಹಳೆ ಕಾಲದಲ್ಲಿ ಮಾಡ್ಬಿಟ್ಟಿದೀವಲ್ಲ, ಇಷ್ಟೊಂದು ಕಾನೂನು ಇದೆಯಲ್ಲ, ಇನ್ನೆಂತಕ್ ಹೊಸ ಕಾನೂನು ಅಂದ್ಬಿಟ್ರೆ ಶಾಸನ ಸಭೆಗೂ ಕೆಲಸ ಇಲ್ಲ, ಕೋರ್ಟುಗಳಿಗೂ ಕೆಲಸ ಇಲ್ಲ. ಶಾಸನ ಸಭೆನಲ್ಲಿಯೂ ಶಾಸನವನ್ನ ಬದಲಾವಣೆ ಮಾಡ್ತಾ ಬರ್ಬೇಕಾಗ್ತದೆ. ಆಮೇಲೆ ಅದನ್ನ ಕೋರ್ಟುಗಳು ಕೂಡ ಆಯಾಯ ಕಾಲಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನ ಹೊಸ ಹೊಸ ರೀತಿನಲ್ಲಿ ಇಂಟರ್ಪ್ರಿಟ್ ಮಾಡ್ತಾ ಬರ್ಬೇಕಾಗತ್ತೆ. ಇಲ್ಲದೆ ಇದ್ರೆ ಕಾನೂನು ತೊಂದರೆ ಕೊಟ್ಟುಬಿಡ್ತದೆ, ಸಮಾಜಕ್ಕೂ ಕಾನೂನಿಗೂ ವೈರುಧ್ಯ ಬರ್ತದೆ. ಕೊನೆಗೆ ಕಾನೂನು ನಮಗೊಂದು ಅಪಾಯಕಾರಿಯಾದಂತಹ ಒಂದು ವಿಚಾರವೂ ಆಗ್ಬಿಡ್ಬೋದು. ಆದ್ರಿಂದ ನಾನು ಅಂಕಿತ್ ಅವರಿಗೆ ಹೇಳುವುದೇನು ಅಂದರೆ, ಆಸ್ ಎ ಲಾಯರ್ ಹೇಳುವುದೇನು ಅಂದರೆ, ಇಲ್ಲ, ಕಾನೂನು ನಮ್ಮ ಜೀವನಕ್ಕಾಗಿ ಅದನ್ನ ಮಾಡುವಂತಹದ್ದು, ನಮ್ಮ ಜೀವನವನ್ನ ಹಸನು ಮಾಡ್ಲಿಕ್ಕಾಗಿ. ಎಲ್ಲ ಕಾನೂನುಗಳ ಉದ್ದೇಶವೂ ಅದೇನೆ. ಕಾನೂನು ಇಲ್ಲದೆ ಇದ್ದಿದ್ರೆ ಅರಾಜಕತೆ ಇರ್ತಿತ್ತು. ಅದರಿಂದ ಕಾನೂನು ಹಾಗಂತ ಹಳೆ ಕಾಲದ ಕಾನೂನು ಹಳೆ ಕಾಲಕ್ಕೆ ಮಾತ್ರ ಅನ್ವಯಿಸಬೇಕಾದಂತ ಕಾನೂನು ಹೊಸ ಕಾಲಕ್ಕೂ ಅನ್ವಯಿಸಕ್ ಶುರು ಮಾಡಿದ್ರೆ ಅರಾಜಕತೆಯೇ ಬರುತ್ತೆ. ಅದರಿಂದ ದಯಮಾಡಿ ಹೆಣ್ಣು ಮಕ್ಕಳಿಗೆ ಏನು ಪಾಲು ಕೊಡಬೇಕು ಅನ್ನೋ ತೀರ್ಪು ಕೊಟ್ಟಿದೆ, ಇದು ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ಬಂದಿರುವಂತದ್ದು. ಬಹಳ ಶ್ರೇಷ್ಠವಾದಂತಹ ಸಂವಿಧಾನಗಳಲ್ಲಿ ನಮ್ದು ಒಂದು. ಅದನ್ನ ಗೌರವಿಸೋಣ, ಇದನ್ನ ಸ್ವಾಗತಿಸೋಣ. ಹಾಗೆ ನೋಡಿದ್ರೆ ನಂದಿನಿ, ನಮ್ ದೇಶದಲ್ಲಿ ಈ ಅಡಲ್ಟ್ ಫ್ರಾಂಚೈಸ್ ಬಂತಲ್ಲ, ನಿಜವಾಗಿ ನಾವು ಬಹಳ ಕ್ರಾಂತಿಕಾರಕವಾದಂತಹ ಒಂದು ಹೆಜ್ಜೆ ಇಟ್ವಿ. ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ ಅನ್ನ ಇಂಗ್ಲೆಂಡ್ ಅಲ್ಲಿ ಎಷ್ಟು ಕಾಲದ ನಂತರ ಕೊಟ್ರು ಗೊತ್ತಾ, ಅಮೆರಿಕಾದಲ್ಲಿ ಯಾವಾಗ ಕೊಟ್ರು ಗೊತ್ತಾ, ಎಷ್ಟು ಕಾಲ ಕಾಯ್ಬೇಕಾಯ್ತು ಗೊತ್ತಾ. ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಬಂದ್ರುವೆ ಅಥವಾ ಅಲ್ಲಿ ಪ್ರಜಾಸತ್ತೆ ಬಂದ್ರುವೆ, ನಮ್ ದೇಶದಲ್ಲಿ ಹಾಗೆ ಕಾಯಿಸ್ಲೇ ಇಲ್ಲ. ನಾವು ಹೆಣ್ಣು ಮಕ್ಕಳಿಗೂ ಕೂಡ ಅಡಲ್ಟ್ ಫ್ರಾಂಚೈಸ್, ಅಡಲ್ಟ್ ಅನ್ನೋದ್ರೊಳಗೆ ಹೆಣ್ಣು ಮಕ್ಕಳನ್ನು ಸೇರಿಸ್ಕೊಂಡಿದ್ದೇವೆ. ಅನ್ ಅಡಲ್ಟ್ ವುಮನ್ ಈಸ್ ಅಡಲ್ಟ್, ಅವಳಿಗೂ ಕೂಡ ವೋಟಿಂಗ್ ರೈಟ್ ಕೊಟ್ವಿ. ಆಸ್ತಿಲಿ ಹಕ್ಕು ಕೊಡೋಕೆ ಯಾಕೆ ತೊಂದರೆ? ಇದು ಅವಳ ಹಕ್ಕು. ಅದನ್ನ ನಾವು ಉದಾರವಾಗಿ ಬೇರೆ ವಿಚಾರಗಳಲ್ಲಿ ಕೊಟ್ಟಿದ್ದೇವೆ, ಇದರಲ್ಲಿ ಕೊಡೋಕೆ ಯಾಕೆ ತೊಂದರೆ? ಆದ್ರಿಂದ ಅಂಕಿತ್ರವರಿಗೆ ನಾನು ಹೇಳೋದೇನು ಅಂತಂದ್ರೆ, ಇದನ್ನ ನಾವು ಸ್ವಾಗತಿಸೋಣ ಅಂತಲೇನೆ, ಸ್ವಾಗತಿಸೋಣ. ಈಗ ಸುಪ್ರೀಂ ಕೋರ್ಟ್ ನೀಡಿದಂತಹ ಮಹಿಳೆಯರ ಆಸ್ತಿಯ ಹಕ್ಕಿಗೆ ಸಂಬಂಧಪಟ್ಟಂತೆ ಆ ಒಂದು ತೀರ್ಪನ್ನ ನಾವು ಕೂಡ ಗೌರವಿಸೋಣ. ಇನ್ ಮುಂದಾದ್ರೂ ಹೆಣ್ಮಕ್ಳಿಗೆ ಆಸ್ತಿ ಕೊಡೋದು ಬೇಡ ಅನ್ನೋ ಧೋರಣೆಯನ್ನ ದೂರ ಮಾಡೋಣ ಅಂತ ಹೇಳ್ತಾ ಇದೀನಿ. ಅಂಕಿತ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತಾ, ಹಾಗೆ ಇದೇ ರೀತಿ ನಿಮ್ಮ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೆ, ಡೌಟ್ಸ್ ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಥವಾ ನಮ್ಮ ವಾಟ್ಸ್ಆಪ್ ಮೂಲಕ ಪ್ರಶ್ನೆಯನ್ನ ಕಳಿಸಿ, ನಾವು ನಿಮಗೆ ಉತ್ತರಿಸೋ ಪ್ರಯತ್ನ ಮಾಡ್ತೀವಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ.